ಇನ್ನು ಬಜೆಟ್ ಅಧಿವೇಶನದಲ್ಲಿ ಗ್ಯಾರಂಟಿ ಗದ್ದಲ ಜೋರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡಿಕೊಳ್ತಾ ಇದೆ. ಜೊತೆಯಾಗಿ ನಿಂತು ರಾಜ್ಯ ಸರ್ಕಾರದ ವಿರುದ್ಧ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಹೋರಾಟ ಮಾಡಿ ಗ್ಯಾರಂಟಿ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಇಡೋದಕ್ಕೆ ಅಂತ ವಿಪಕ್ಷಗಳು ತಯಾರಿ ಮಾಡಿಕೊಳ್ತಾ ಇವೆ. ಬಿಜೆಪಿ ಜೆಡಿಎಸ್ನಿಂದ ಸಾಲು ಸಾಲು ಪ್ರತಿಭಟನೆಗೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಹಣ ಹಾಕಬೇಕು ಅಂತ ಆಗ್ರಹಿಸಿ ಇವತ್ತು ಸದನದಲ್ಲಿ ಗದ್ದಲ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಿನ ಹೋರಾಟವನ್ನು ಮಾಡುವ ಸಾಧ್ಯತೆ ಇದೆ. ಇನ್ನು ಹೋರಾಟದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮೈತ್ರಿ ನಾಯಕರು ಮುಂದಾಗುವಂತಹ ಸಾಧ್ಯತೆ ಇದೆ. ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಾಧ್ಯ ಅಂತ ಮೈತ್ರಿ ನಾಯಕರು ಇದೀಗ ಒಗ್ಗಟ್ಟಿನಿಂದ ಹೋರಾಟ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇವತ್ತು ಅಧಿವೇಶನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುವಂತಹ ಸಾಧ್ಯತೆ ಇದೆ. ಖಟಾಖಟ್ ಅಂತ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಆದರೆ ಈಗ 3 ತಿಂಗಳಾಯಿತು, ಈವರೆಗೂ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ದುಡ್ಡು ಹೋಗಿಲ್ಲ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಈ ವಿಚಾರವನ್ನು ಗಮನ ಸೆಳೆಯುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದಾಗಿ ಹೋರಾಟ ಮಾಡೋದಕ್ಕೆ ಅಂತ ವಿಪಕ್ಷಗಳು ತಯಾರಿ ಮಾಡಿಕೊಳ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇವತ್ತು ಒಗ್ಗಟ್ಟು ಪ್ರದರ್ಶನ ಮಾಡಿ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಅಧಿವೇಶನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತಹ ಸಾಧ್ಯತೆ ಇದೆ. ರಾಜ್ಯದ ಒಂದು ಖಜಾನೆಯನ್ನು ಖಾಲಿ ಮಾಡಿದಿರಿ, ನಿಮ್ಮ ಹತ್ರ ದುಡ್ಡಿಲ್ಲ. ಅದೇ ರೀತಿಯಾಗಿ ಕಾಮಗಾರಿಗಳಿಗೂ ಕೂಡ ಅಭಿವೃದ್ಧಿಗೂ ಕೂಡ ದುಡ್ಡಿಲ್ಲ, ಆ ರೀತಿಯಾಗಿ ರಾಜ್ಯವನ್ನು ಕೊಂಡೊಯ್ತಾ ಇದ್ದೀರಿ. ಮತ್ತೊಂದೆಡೆ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ವಿಪಕ್ಷ ನಾಯಕರು ಇವತ್ತು ಧ್ವನಿ ಎತ್ತುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನು ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಶಾಸಕರು CM ಸಿದ್ದರಾಮಯ್ಯ, DCM ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಿಪಕ್ಷಗಳನ್ನು ಕಟ್ಟಿ ಹಾಕೋದಕ್ಕೆ ಮುಂದಾಗ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಬಹುತೇಕವಾಗಿ ಇವತ್ತು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಧ್ವನಿ ಎತ್ತಿ ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಗೃಹಲಕ್ಷ್ಮಿ ಹಣ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ CM ಸಿದ್ದರಾಮಯ್ಯ, ಮತ್ತೊಂದೆಡೆ DCM DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇದೀಗ ವಿಪಕ್ಷಗಳು ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ತಯಾರಿ ಮಾಡ್ಕೊಳ್ತೀವಿ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಕೂಡ ಆಗಿದೆ. JDS ಪಕ್ಷ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಕೂಡ ಮಾಡಿತ್ತು, ಪ್ರದರ್ಶನ ಕೂಡ ಮಾಡಿತ್ತು, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿತ್ತು. ಖಟಾಖಟ್ ಅಂತ ನೀವು ಗೃಹಲಕ್ಷ್ಮಿಯರ ಖಾತೆಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರಿ. ಆದರೆ 4 ತಿಂಗಳಾಯಿತು, ದುಡ್ಡು ಬಂದಿಲ್ಲ. ರಾಜ್ಯ ಸರ್ಕಾರದ ಖಜಾನೆ ಬರಿದಾಗಿದೆ, ರಾಜ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕಾಗ್ತಿಲ್ಲ. ಈ ನಡುವೆ ಗೃಹಲಕ್ಷ್ಮಿಯರಿಗೆ ಹಣ ಕೊಡುವ ವಿಚಾರ ಏನಾಯಿತು ಅಂತ ಈಗ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ರಾಜ್ಯ ಸರ್ಕಾರವನ್ನು ಮುಜುಗರಕ್ಕೆ ಒಳಪಡಿಸೋದಕ್ಕೆ ಅಂತ ವಿಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇದ್ದಾವೆ. ಬಿಜೆಪಿ ಹಾಗೂ JDS ಎರಡೂ ಪಕ್ಷಗಳು ಒಟ್ಟುಗೂಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಮತ್ತೊಂದೆಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಅದೇ ರೀತಿಯಾಗಿ ಶಾಸಕರು ಸಚಿವರು ಯಾವ ರೀತಿಯಾಗಿ ಇದಕ್ಕೆ ತಿರುಗೇಟು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ JDS ಪಕ್ಷ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಗಮನ ಸೆಳೆದಿತ್ತು, ಪ್ರತಿಭಟನೆ ಕೂಡ ಮಾಡಿತ್ತು. 4 ತಿಂಗಳಿನಿಂದ
ಗೃಹಲಕ್ಷ್ಮಿಯ ದುಡ್ಡು ಬಂದಿಲ್ಲ ಅಂತ JDS ನಾಯಕರು ಈಗಾಗಲೇ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈಗ ಅಧಿವೇಶನದಲ್ಲೂ ಕೂಡ ಇದೇ ವಿಚಾರ ಸದ್ದು ಗದ್ದಲಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತಿನ ಅಧಿವೇಶನದಲ್ಲಿ ಈ ವಿಚಾರ ಎಷ್ಟರ ಮಟ್ಟಿಗೆ ಪ್ರತಿಧ್ವನಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು CM ಸಿದ್ದರಾಮಯ್ಯ ಅವರು ಈಗಾಗಲೇ ಹಣ ಹಾಕ್ತೀವಿ ಅನ್ನುವಂತಹ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಮತ್ತೊಂದೆಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈ ನಡುವೆ ಇವತ್ತು ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷಗಳು ತಯಾರಿ ನಡೆಸಿದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ LN ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿವೇಶನದಲ್ಲಿ ಇದೇ ವಿಚಾರ ಸದ್ದು ಗದ್ದಲಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇದೆ. ವಿಪಕ್ಷಗಳು ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಸಂತೋಷ್, ಬಜೆಟ್ ಅಧಿವೇಶನ ಶುರುವಾಗಿ 2 ದಿನ ಕಳೆದಿದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮೈತ್ರಿ ಪಕ್ಷಗಳು ಅಂದ್ರೆ ಬಿಜೆಪಿ JDS ನಾಯಕರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬಜೆಟ್ ಅಧಿವೇಶನ ಶುರುವಾಗೋದಕ್ಕೂ ಮೊದಲೇ ಬಿಜೆಪಿ ಹಾಗೂ JDS ನಾಯಕರು ಸಭೆಗಳ ಮೇಲೆ ಸಭೆಯನ್ನ ಮಾಡಿದ್ರು. ಸರ್ಕಾರವನ್ನ ಇಚ್ಚಟ್ಟಿಗೆ ಸಿಲುಕಿಸಬೇಕು ಹಾಗೂ ದಾಖಲೆಗಳ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಎಂಬ ಸೂಚನೆಯ ಮೇರೆಗೆ ಎಲ್ಲಾ ಶಾಸಕರಿಗೂ ಸೂಚನೆಯನ್ನ ರವಾನಿಸಲಾಗಿತ್ತು. ಹಾಗಾಗಿ ಸಂಘಟಿತ ಹೋರಾಟಕ್ಕೆ ಈಗ ಬಿಜೆಪಿ ಹಾಗೂ JDS ನಾಯಕರು ಮುಂದಾಗಿರುವಂತದ್ದು. ಬಜೆಟ್ ಅಧಿವೇಶನ ಪ್ರಾರಂಭ ದಿನದಲ್ಲೇ ಮೈತ್ರಿ ನಾಯಕರು ಅಂದ್ರೆ ಬಿಜೆಪಿ JDS ನಾಯಕರು ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಹಾಗೂ ಚಾಟಿ ಬೀಸೋದಕ್ಕೆ ಮುಂದಾಗಿದ್ರು. ಶಾಸಕರ ಭವನದಿಂದ ಮೆರವಣಿಗೆಯ ಮೂಲಕ ಸರ್ಕಾರದ ವಿರುದ್ಧ ಹಲವು ಆರೋಪಗಳನ್ನ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ಈಗ ಮತ್ತೆ 2ನೇ ದಿನದಲ್ಲೇ JDS ನಾಯಕರು ತಮ್ಮ ಹೋರಾಟವನ್ನು ಮಾಡಿದ್ರು. ಹಾಗಾಗಿ ಸರ್ಕಾರ ವಿರುದ್ಧ ಸಾಕಷ್ಟು ಹೋರಾಟಕ್ಕೆ ಮೈತ್ರಿ ನಾಯಕರು ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಒಂದು ಕಡೆ JDS ನಾಯಕರಿಂದ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು SCP ಹಾಗೂ TSP ಹಣ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಇದು SC/ST ಸಮುದಾಯಕ್ಕೆ ಮೀಸಲಾಗಿದ್ದಂತ ಹಣವನ್ನ ಯಾವ ಆಧಾರದ ಮೇಲೆ ರಾಜ್ಯ ಸರ್ಕಾರ ಬಳಸ್ಕೊಳ್ತಾ ಇದೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಈ ಮೀಸಲು ಹಣವನ್ನ ಬಳಸ್ಕೊಳ್ತಾ ಇದೆ ಎಂಬ ಆರೋಪಿಸಿ ಬಿಜೆಪಿ ನಾಯಕರು ಒಂದು ಕಡೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮತ್ತೊಂದು ಕಡೆ JDS ನಾಯಕರು ಗ್ಯಾರಂಟಿ ಯೋಜನೆಗಳನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಎಲ್ಲಾ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಅಲ್ಲಲ್ಲಿ ಮಾತ್ರ ಜನಗೆ ಆ ಕ್ಷೇತ್ರಗಳಲ್ಲಿ ಮಾತ್ರ ಜನರಿಗೆ ಸಿಗ್ತಾ ಇದೆ. ಉಳಿದಂತ ಕ್ಷೇತ್ರಗಳಲ್ಲಿ ಅದು ಸಿಗ್ತಾ ಇಲ್ಲ. ಹಾಗಾಗಿ ಇದು ರಾಜ್ಯ ಸರ್ಕಾರ ಬೇಕಂತಲೇ ದುರುಪಯೋಗ ಮಾಡ್ಕೊಳ್ತಾ ಇದೆ ಅನ್ನೋದು ಕೂಡ JDS ನಾಯಕರು ಒಂದು ಕಡೆ ಆರೋಪ ಮಾಡಿ ಪ್ರತಿಭಟನೆ ನಡೆಸ್ತಾ ಇರೋದು. ಒಟ್ಟಾರೆ ಬಿಜೆಪಿ ಹಾಗೂ JDS ನಾಯಕರು ಪ್ರತಿಭಟನೆಯ ಮೂಲಕ ಸದನದ ಹೊರಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದೆ. ಇನ್ನು ಸದನದ ಒಳಗೂ ಕೂಡ ಹಲವು ಆರೋಪಗಳನ್ನ ಇಟ್ಕೊಂಡು ಅಂದ್ರೆ ಸರ್ಕಾರದ ವಿರುದ್ಧ ಸಾಕಷ್ಟು ವಿಚಾರಗಳನ್ನ ಅರ್ಥಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಹೊರಟಿರುವಂತದ್ದು. ಅಂದ್ರೆ ಸದನದ ಒಳಗೆ ಮತ್ತು ಸದನದ ಹೊರಗೆ ಸಂಘಟಿತ ಹೋರಾಟ ಮಾಡಿ ಈ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮೇಲುಗೈ ಸಾಧಿಸೋದಕ್ಕೆ ಮುಂದಾಗಿರುವಂತದ್ದು. ಸಂತೋಷ್. ಓಕೆ, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.